ದೊಡ್ಡದಾಗಿ ಮಾಡ್ತದೆ. ಅದಕ್ಕೆ ನೀವು ಈ ಜಿಲ್ಲೆಯಲ್ಲಿ ವೆಂಕಟೇಶ್ ಮತ್ತು ಎಲ್ಲರೂ ಕೂಡ ಈ ರಾಜ್ಯದಲ್ಲಿ 136 ಸೀಟನ್ನ ನನ್ನ ಅಧ್ಯಕ್ಷತೆಯಲ್ಲಿ ಸಿದ್ದರಾಮಯ್ಯ ಮುಖಂಡತ್ವದಲ್ಲಿ ಕೊಟ್ಟು ಈ ರಾಜ್ಯದ ಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಮ್ಮೆಲ್ಲರೂ ಕೂಡ 1 ಕೋಟಿ ಸಾಷ್ಟಾಂಗ ನಮಸ್ಕಾರ. ಈ 136 ಸೀಟ್ ಕೊಟ್ಟದ್ರಿಂದ ಎಷ್ಟು ಶಕ್ತಿ ನಿಮಗೆ ಬಂತು. ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ದಾರೆ ನಮ್ಮ ಜನ. ಪಾಪ ನೀವೆಲ್ಲ ಗಂಡು ಮಕ್ಕಳೆಲ್ಲ ಕೂತಿದ್ದೀರಿ. ನಿಮ್ಮೆಲ್ಲರೂ ಉಚಿತವಾಗಿ ಕರೆಂಟ್ 200 ಯೂನಿಟ್ ಕೊಡ್ತಾ ಇದೀವ ಇಲ್ಲೋ? ಕೊಡ್ತಾ ಇದ್ದ ನೋಡೋಣ ಯಾರು ಸಿಗ್ತಾ ಇದೆ. ಎಲ್ಲ ನಿಮ್ಮ ಧರ್ಮಪತ್ನಿ ಮನೆ ಯಜಮಾನರಿಗೆ 2,000 ರೂಪಾಯಿ ಕೊಡ್ತಾ ಇದೀವ ಇಲ್ಲೋ? ನಿಮ್ಗಲ್ಲ, ಹೆಂಗಸರಿಗೆ. ನಿಮ್ ಕೊಟ್ಟರೆ ವೈನ್ ಶಾಪ್ ಕೊಟ್ಟಿದ್ದೀವಿ ನಾನು ಗೊತ್ತು. ನಾವು ಅದಕ್ಕೆ ಹೆಂಗಸರು ಕೊಡ್ತಾ ಇದೀವಿ. ಯಾರು ಬೆಲೆಗೆ ಸಿಗ್ತಾ ಇದೆ ಕೈ ಇದ್ದೀವಿ ನೋಡೋಣ. ಸಿಗ್ತಾ ಇದೆ, ಪರವಾಗಿಲ್ಲ. ಸೊ ಹಂಗೆ ಹೆಣ್ಮಕ್ಳಿಗೆ ಬಸ್ಸಲ್ಲಿ ಎಲ್ಲ ಫ್ರೀ ಓಡಾಡ್ತಾ ಇದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ಹೋಗು, ಬೆಂಗಳೂರಿಗೆ ಹೋಗು, ಧರ್ಮಸ್ಥಳಕ್ಕೆ ಹೋಗು, ಕೊಲ್ಲೂರಿಗೆ ಹೋಗು, ಯಾವುದೇ ಊರಿಗೆ ಬೇಕು, ಎಲ್ಲಿ ಬೇರೆ ಹೋಗು, ಎಲ್ಲ ತಾಯಂದಿರು ಹೋಗ್ತಾ ಇದ್ದಾರೆ. ನಿಮ್ ಮಾತ್ರ ಕಟ್ಟಲೇಬೇಕು, ಏನ್ ಮಾಡಬಹುದು. ಹಾಗಂದ್ರೆ ನೀವು ಜೊತೆ ಹೋಗಿ ಅತ್ಯಾಚಾರ ಆಗಿದೆ. ಇಂಥ ಕಾರ್ಯಕ್ರಮ ಜನತಾ ದಳದವರು ಏನು ಮಾಡಿದ್ರ? ಯಡಿಯೂರಪ್ಪ ಮಾಡಿದಂತೆ, ಕುಮಾರಸ್ವಾಮಿ ಮಾಡಿದ್ರ, ದೇವೇಗೌಡ ಮಾಡಿದ್ರ? ಯಾರು ಮಾಡಿದ್ರೆ ಇದು DK ಶಿವಕುಮಾರ್, ಸಿದ್ದರಾಮಯ್ಯನವರ ಸರ್ಕಾರ, ವೆಂಕಟೇಶ್ ಸರ್ಕಾರ, ಮಾದೇವಪ್ಪ ಸರ್ಕಾರ, ಬೈತಿ ಸುರೇಶ್ ಸರ್ಕಾರ, ಕ್ಯಾಬಿನೆಟ್ ಫಾರ್ಮ್ ಅಂತ ಮೊದಲನೇ ದಿನನೇ ಈ 5 ಗ್ಯಾರಂಟಿಗಳನ್ನ ನಿಮಗೆ ತಪ್ಪಂತ ಕೆಲಸ ಮಾಡಿದ್ರು. ಇಡೀ ದೇಶಕ್ಕೆ ಒಂದು ಮಾದರಿ. ಏನು ಪ್ರೈಮ್ ಮಿನಿಸ್ಟರ್ ಎಲ್ಲ ಬಂದು ಹೋಗ್ತಾರೆ, ದಿವಾಳಿ ಹೋಗ್ತಾರೆ. ಈಗ ಯಾವ ರಾಜ್ಯ ನೋಡಿದ್ರು ಅವರು ಸಿಕ್ಕೊಂಡ್ರೆ ಗ್ಯಾರಂಟಿ. ಅದಕ್ಕೊಂದು ಹೊಸ ಹೆಸರಿಟ್ಬಿಟ್ಟು ನಾವು ಗೃಹಲಕ್ಷ್ಮಿ ಎಂದು ಅವರು ಲಾಡ್ಲಿ ಬೇಗ ಹೆಸರಿಟ್ಬಿಟ್ಟು ಹೆಣ್ಮಕ್ಳಿಗೆ ಹೆಸರಿಟ್ಕೊಂಡು ಮಾಡಿದ್ದಾರೆ. ಸೊ ಹಂಗೆ ಇವತ್ತು ನಾವು ಎಲ್ಲ ವರ್ಗದ ಜನರು ಕೂಡ ಇವತ್ತು ನಾವು ಮಾಡ್ಕೊಂಡು ಬಂದಿದ್ದೇವೆ. ಈ ಭೂಮಿ ಮೇಲೆ ನಾವು ಎಲ್ಲ ಜಾತಿಗೂ ಕೊಡ್ತಾ ಇದ್ದೀವಿ, ಎಲ್ಲ ಧರ್ಮಕ್ಕೂ ಕೊಡ್ತಾ ಇದ್ದೀವಿ. ಬರೀ ಇನ್ಕಮ್ ಟ್ಯಾಕ್ಸ್ ಕಟ್ಕೊಂಡು ಬಿಟ್ಬಿಟ್ಟು ಎಲ್ಲರೂ ಕೂಡ ಕೊಡ್ತಾ ಇದ್ದೀವಿ. ಪಂಪ ಹೊರಗಡೆ ಒಂದು ಮಾತು ಇರ್ತಾರೆ, ಈ ಭೂಮಿಲಿ ಇರುವ ಎಲ್ಲ ಮನುಷ್ಯರು ಒಂದೇ ಒಂದು ಜಾತಿ, ಮಾನವ ಜಾತಿ. ಅದರ ಮೇಲೆ ನಮ್ಮ ಸರ್ಕಾರದ ನಂಬಿಕೆ, ಬಸವಣ್ಣವರ ಆಚಾರ ವಿಚಾರದ ಮೇಲೆ ನಮಗೆ ನಂಬಿಕೆ. ಸೊ ಹಂಗೆ ಈ ಗ್ಯಾರಂಟಿಯನ್ನು ಕೊಟ್ಟು ಬರೀ ನಿಂತಾಗಲೇ 500 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಇವತ್ತು ಬಜೆಟ್ ನಲ್ಲಿ 52,000 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಅಭಿವೃದ್ಧಿ ಇಲ್ಲ, ಅಭಿವೃದ್ಧಿ ಇಲ್ಲ, ಅಭಿವೃದ್ಧಿ ಇಲ್ಲ, ಅಭಿವೃದ್ಧಿ ಇಲ್ಲ. ಈಗೇನು ಉದ್ಘಾಟನೆ ಮಾಡಿರೋದು ಅಭಿವೃದ್ಧಿ ಅಂದ್ರೆ ಈ ಗಲ್ಗಳೆಲ್ಲ ಏನು ಉದ್ಘಾಟನೆ ಆಗ್ತಿದ್ರೆ ನಿನ್ನೆ ಇದನ್ನ ಮಾದೇಶ್ವರ ಬೆಟ್ಟದಲ್ಲಿ ವೆಂಕಟೇಶ್ವರ ಅಧ್ಯಕ್ಷತೆಯಲ್ಲಿ ಮಾದೇಶ್ವರ ಬೆಟ್ಟದಲ್ಲಿ ಬರೀ 2 ಜಿಲ್ಲೆಗೆ 3,400 ಕೋಟಿ ರೂಪಾಯಿ ಸೈನ್ ಹಾಕಿದ್ದು ಅಭಿವೃದ್ಧಿ ಅಲ್ಲವೇ? 4 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಅನ್ನ ಸಿದ್ದರಾಮಯ್ಯ ಮಂಡಿಸಿದ್ದು ಅಭಿವೃದ್ಧಿ ಅಲ್ಲವೇ? ಇವತ್ತು ನಿಮ್ಮೆಲ್ಲರ ಬದುಕಿಗೆ ಪ್ರತಿಯೊಬ್ಬರು ಕೂಡ ತಿಂಗಳಿಗೆ 5,000 ರೂಪಾಯಿ ಅಂತೆ ಒಂದಲ್ಲ ಒಂದು ರೀತಿ ಸಹಾಯ ಮಾಡಿದ್ದು ನೀವು ಅಭಿವೃದ್ಧಿ ಅಲ್ವೇ? ನೀವು ಸ್ಟ್ರಾಂಗ್ ಇದ್ರೆ ನಾವು ಸ್ಟ್ರಾಂಗ್, ನಿಮ್ ಶಕ್ತಿ ಇದ್ರೆ ನಮ್ಮ ಶಕ್ತಿ. ನಿಮ್ ಶಕ್ತಿ ಆಗಿ ಬೆಳೆದ್ರೆ ರಾಜ್ಯ ಬೆಳೀತದೆ, ನಿಮ್ಮೂರು ಬೆಳೀತದೆ, ಸರ್ಕಾರದ ಅನುಕೂಲ ಆಗ್ತದೆ, ದೇಶಕ್ಕೆ ಅನುಕೂಲ ಆಗ್ತದೆ. ಇದು ಕಾಂಗ್ರೆಸ್ ಸರ್ಕಾರದ ಒಂದು ಚಿಂತನೆ. ಸೊ ಅದರಿಂದ ನಾನು ಹೆಚ್ಚಿಗೆ ಮಾತಾಡಕ್ ಹೋದ್ರೆ ಗಂಟೆ ಮಾತಾಡ್ತೀನಿ, ಬೇಡ. ಇವತ್ತು ನನಗೆ ಬಹಳ ಸಂತೋಷ. ನನ್ನ ಆತ್ಮೀಯ ಮಿತ್ರರಾದ ವೆಂಕಟೇಶ್ ಅವರು, ನೀವು ಅವರ ಕೈಯಿಂದ ಬಲಪಡಿಸಬೇಕು. ಇವತ್ತು ನೀವು ಆಕಲ್ ಊಟಕ್ಕೆ ಬಂದಿಲ್ಲ, ಬೇಗಾರಕ್ಕೆ ಬಂದಿಲ್ಲ. ಇಡೀ ಸರ್ಕಾರ ವೆಂಕಟೇಶ್ ಪರ ನಿಂತ್ಕೊಂಡಿದೆ ಎಲ್ಲ ಕಾಲದಲ್ಲೂ ಅಂತ ಹೇಳಲಿಕ್ಕೋಸ್ಕರ ನಾನು ನಿಂತ್ಕೊಂಡಿದ್ದೇನೆ.
ಗಂಟೆ ಎಣ್ಣೆ ನಿಲ್ತದೆ, ಪತ್ನಿ ಇರ್ತದೆ, ಅದನ್ನು ಕಾಣುದಿಲ್ಲ. ಅದು ಬಿಸಿ ಏಟ್ ತಿಂದೇ ಆಗ್ತದೆ, ಆ ದೀಪ ಮಾತ್ರ ಕಾಣ್ತದೆ. ಹಾಗೆ ನಿಮ್ಮ ಬದುಕಿನಲ್ಲಿ ದೀಪ ಬೆಳಗಬೇಕು ಅನ್ನೋ ದೃಷ್ಟಿಯಿಂದ ಮುಖ್ಯಮಂತ್ರಿಗಳು ಈ ದೀಪವನ್ನ ಬೆಳೆಸಿ ನೀವೆಲ್ಲರ ಕುಟುಂಬಕ್ಕೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಬಹಳ ಸಂತೋಷದಿಂದ ಈ ದೀಪವನ್ನು ಬೆಳೆಸಿದ್ದಾರೆ. ಎಲೆಕ್ಷನ್ ಟೈಮಲ್ಲಿ ಬಂದಿದ್ದೆ, ಆಗ ಒಂದು ಮಾತು ಹೇಳಿದೆ, ನಿಮ್ಗೆಲ್ಲ ನೆನಪಿರ್ಬೇಕು, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದು ಮಾತ್ರ ಚಂದ ಅಂತ ಹೇಳಿದೆ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದಕ್ಕೆ ಇಂಥ 5 ಗ್ಯಾರಂಟಿ, ಈ 5 ಬೆರಳು ಸೇರಿ ಈ ಕೈ ಮುಷ್ಟಿ ಆಯ್ತು. 5 ಬೆರಳು ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯ್ತು. ಈ ಕೈಯನ್ನ ಶಕ್ತಿಯಾಗಿ ಆಶೀರ್ವಾದ ಮಾಡಿ ಈ ಕೈಗೆ ಇನ್ನ ಶಕ್ತಿಯಾಗಿ ನಿಮ್ಮನ್ನ ಉಳಿಸ್ಕೊಂಡು ಕಾಪಾಡಿಕೊಂಡು ಹೋಗ್ತದೆ ಅನ್ನೋ ಮಾತನ್ನ ಹೇಳಿ ನೀವೆಲ್ಲರೂ ಕೂಡ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ.